ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯರದೇ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀ ಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಕ್ಕೆ ಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ 7, 16, 25 ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ, 7ನೇ ನಂಬರಲ್ಲಿ ಹುಟ್ಟಿರೋರಿಗೆ 1/1/2026 001 ಮಿನಿಟ್ ಆಂಗ್ಲ ಹೊಸ ವರ್ಷ, ಇಂಗ್ಲಿಷ್ ನ್ಯೂ ಇಯರ್ ಹೇಗಿರುತ್ತೆ ಸಂಖ್ಯಾ ಭವಿಷ್ಯ ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. 7, 16, 25 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಕೇತು ಗ್ರಹ. ಈ ವರ್ಷ ಬಂದು 2026. 2 + 2 + 6 ಕೂಡಿದ್ರೆ 10. 10 ಅಂದರೆ 1, 1 ಅಂದರೆ ಸೂರ್ಯ. ಸೊ 7 ಅನ್ನೋ ಕೇತು ಗ್ರಹಕ್ಕೆ 1 ಅನ್ನೋ ಸೂರ್ಯ ಗ್ರಹಕ್ಕೆ ಡೆಡ್ ಆಪೋಸಿಟ್ ಅನ್ನೋದ್ರಿಂದ ಈ ವರ್ಷ ಸ್ವಲ್ಪ ಸಂಕಷ್ಟಗಳನ್ನ ಎದುರು ನೋಡ್ತಕ್ಕಂಥ ವರ್ಷವಾಗಿ ಇರುತ್ತೆ 7ನೇ ನಂಬರ್ಗೆ. ಆದ್ದರಿಂದ ಒಂಥರ 50-50 ಅನ್ಬೋದು, ಒಂದೊಂದು ಸರಿ ಜಸ್ಟ್ ಪಾಸ್ ಅನ್ಬೋದು. ಜಸ್ಟ್ ಪಾಸ್ ಅಂದರೆ ಭಾರಿ ಕಷ್ಟ ಅಲ್ವಾ? ಜಸ್ಟ್ ಪಾಸ್ ಅಂದರೆ ಅಲ್ಲಲ್ಲಿ 90, 75, 85, 95 ತಗೊಂಡ್ರವ್ರನ್ನೆಲ್ಲ ಹೆಂಗೆ ಬೀಟ್ ಮಾಡೋದು? ಆದ್ದರಿಂದ ಈ ವರ್ಷ ಸ್ವಲ್ಪ ಹುಷಾರಾಗಿ ಇವರ ಕೆಲಸ ಕಾರ್ಯಗಳನ್ನ ಪ್ರಾರಂಭಿಸಬೇಕು. ಅದು ಏನೋ ರುಟೀನ್ ಕೆಲಸಗಳಿದ್ರೆ ಮಾತ್ರ. ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ, ಒಂದು ಡಬಲ್ ಮಾಡ್ಕೊಂಡು ಹೋಗಬೇಕು. ಯಾವುದೋ ಹೊಸದಾಗಿ ಏನಾದರೂ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಅಂದರೆ ಡಬಲ್ ಚೆಕಪ್ ಮಾಡಿನೇ ಮಾಡಬೇಕು, ಇಲ್ಲಾಂದರೆ ತೊಂದರೆಗೆ ಸಿಕ್ಕಾಕೊಳ್ತಾರೆ. ಯಾಕಂದರೆ ಕೇತುಗೂ ಸೂರ್ಯನಿಗೂ ಡೆಡ್ ಆಪೋಸಿಟ್. ಭಾಳಷ್ಟು ಜನ ನೀವು ನೋಡಿರ್ಬೋದು, ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಅವರು 7, 16, 25ನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಎಷ್ಟೋ ಜನ 1, 10, 19, 28ನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಮದುವೆ ಮಾಡ್ಕೊಂಡಿರ್ತಾರೆ. 1ನೇ ನಂಬರ್ ಹುಡುಗನ್ನ 7ನೇ ನಂಬರ್ ಹುಡುಗ, ಇಲ್ಲ 7ನೇ ನಂಬರ್ ಹುಡುಗಿನ 1ನೇ ನಂಬರ್ ಹುಡುಗಿ, ಯಾರು ಮದುವೆ ಮಾಡ್ಕೊಂಡ್ರು ಕೂಡ 80% ದೂರ ಆಗೋ ಚಾನ್ಸೇ ಇರುತ್ತೆ ಹೊರತು ಸೇರಿ ಬಾಳೋ ಚಾನ್ಸಸ್ ಇರಲ್ಲ. ಟ್ರ್ಯಾಜಿಡಿನೇ ಜಾಸ್ತಿ ಇರುತ್ತೆ ಹೊರತು ಹ್ಯಾಪಿನೆಸ್ಸೋ ಪ್ಲೆಷರೋ ಯಾವುದೂ ಇರಲ್ಲ. ಸೊ ಅದರಿಂದ 7ಕ್ಕೂ 1ಕ್ಕೂ ಡೆಡ್ ಆಪೋಸಿಟ್ ಸಂಖ್ಯೆ, ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾವ್ಯಾವ ಥರ ಏನಾದರೂ ಒಂದು ಸ್ವಲ್ಪ ಪ್ಲಸ್ ಪಾಯಿಂಟ್ಸ್ ಅಂತ ಏನಾದರೂ ನೋಡಿದ್ರೆ ಏನು ಹೇಳ್ಬೋದು ಅಂದರೆ, ಈ ವರ್ಷ ಇವ್ರಿಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಚೆನ್ನಾಗಿರುತ್ತೆ. ಅದೊಂದೇ ಪ್ಲಸ್ ಪಾಯಿಂಟು. ಆ ಕಾನ್ಫಿಡೆನ್ಸ್ ಲೆವೆಲ್ನ ಇಟ್ಕೊಂಡು ಏನು ಕಷ್ಟಗಳು ಬರುತ್ತೋ ಅದನ್ನು ಇವರು ಸರಿಪಡಿಸ್ಕೋಬೋದು. ಹೊರದೇಶದಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೋ ಅವ್ರು ಸ್ವಲ್ಪ ಸೇಫು. ನಾರ್ಮಲಿ 7, 16, 25ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇದ್ದೂರಲ್ಲಿ ಶೈನ್ ಆಗೋದು ಭಾರಿ ಕಮ್ಮಿ. ಇವಾಗ ಬೆಂಗಳೂರು ಡಿಸ್ಟಿಕಲ್ಲೇ ಹುಟ್ಟಿದ್ದಾರೆ ಅಂದರೆ ಬೇರೆ ಯಾವುದೋ ಹುಬ್ಳಿ ಡಿಸ್ಟಿಕಲ್ಲಿ ಹೋಗಿ ಶೈನ್ ಆಗ್ಬೋದು, ಇಲ್ಲ ಬೇರೆ ಸ್ಟೇಟು ಆಂಧ್ರ ಪ್ರದೇಶ, ತಮಿಳ್ನಾಡಲ್ಲೋ ಹೋಗಿ ಶೈನ್ ಆಗ್ಬೋದು, ಕರ್ನಾಟಕದಲ್ಲಿ ಹುಟ್ಟಿದ್ರೆ. ಇನ್ ಕೇಸ್ ದುಬೈಯಲ್ಲೋ, UK ಎಲ್ಲೋ, US ಎಲ್ಲೋ, ಸಿಂಗಾಪುರಲ್ಲೋ ಶೈನ್ ಆಗ್ಬೋದು. ಅದರಿಂದ ಹೊರ ದೇಶದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಸೇಫ್ ಆಗಿರ್ತಾರೆ. ಅವರು ಬಿಸ್ನೆಸ್ ಆಗ್ಬೋದು, ವರ್ಕ್ ಆಗ್ಬೋದು, ಪ್ರೈವೇಟ್ ಸೆಕ್ಟರ್ ಆಗ್ಬೋದು, ಗೌರ್ಮೆಂಟ್ ಸೆಕ್ಟರ್. ಯಾಕೆ ಹೊರ ದೇಶದಲ್ಲಿ ಕೂಡ ಕೆಲವರು ಗೌರ್ಮೆಂಟಲ್ಲಿ ಸಿಗಿರ್ತದೆ ಜಾಬು. ಈ 7, 16, 25ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಭಾಳಷ್ಟು ವರ್ಷ ಅಲ್ಲೇ ಇದ್ದು ಅಲ್ಲಿ ಸಿಟಿಸನ್ಶಿಪ್ ತೊಗೊಂಡ್ಬಿಟ್ಟಿರ್ತಾರೆ. ಆ ಹೊರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ವಲಸೆ ಹೋಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅದು ಓದಾಗ್ಬೋದು, ಉದ್ಯೋಗ ಆಗ್ಬೋದು, ಚೆನ್ನಾಗಿರುತ್ತೆ. ಅದು ಬಿಟ್ಟು ಮಿಕ್ಕಿದ ಎಲ್ಲರಿಗೂ ಕೂಡ ಸ್ವಲ್ಪ ಸಂಕಷ್ಟಗಳು ಬರತಕ್ಕಂಥ ಚಾನ್ಸಸ್ಸು ಉಂಟು. ಸೊ ಪ್ಲಸ್ ಪಾಯಿಂಟ್ಸಲ್ಲಿ ನಾನು ಹೇಳಿದೆ ಇದು ಅಂತ. ಆದರೆ ಮೈನಸ್ ಪಾಯಿಂಟ್ಸ್ ಅಂತ ನೋಡುವಾಗ, ಮದುವೆ ವಿಷಯದಲ್ಲೆಲ್ಲ ಎದುರು ನೋಡ್ತಿದ್ರೆ ನೀವು ಖಂಡಿತವಾಗ್ಲೂ ಈ ವರ್ಷ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಗುರುಗಳೇ ಆಲ್ರೆಡಿ 34 ಆಯಿತು, ಇನ್ನೂ 1-1.5 ವರ್ಷ ತಳ್ಳಿಬಿಟ್ರೆ ಕಷ್ಟ ಆಗುತ್ತೆ ಅಂತ ಏನಾದರೂ ಫೀಲ್ ಆಯಿತು ಅಂದರೆ, ಬಂದಿರತಕ್ಕಂಥ ಸಂಬಂಧಗಳು ತುಂಬ ನಿಮಗೆ ಸೂಟಬಲ್ ಆಗುತ್ತೆ ಅಂತ ಡಬಲ್ ಚೆಕಪ್ ಮಾಡ್ಕೊಳ್ಳಿ. ಇವಾಗ 7, 16, 25ನೇ ಸಂಖ್ಯೆಯಲ್ಲಿ ಹುಟ್ಟರು ನಿಮಗೆ ತುಂಬ ಸೂಟಬಲ್ ಆಗೋರು ಫಸ್ಟ್ ಪ್ರಿಯಾರಿಟಿ ಬಂದು 2, 11, 20, 29. ಯಾಕಂದರೆ ಮದುವೆ ತುಂಬ ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ 7ನೇ ನಂಬರ್ ಹುಟ್ಟರು ನಿಮ್ಗೆ 2ನೇ ನಂಬರ್ ತುಂಬ ಚೆನ್ನಾಗಿ ಸೆಟ್ ಆಗ್ತಾರೆ. 2ನೇ ಪ್ರಿಯಾರಿಟಿ 4, 13, 22, 31 ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಮದುವೆಗೆ ಬಂದರೆ ನೋಡಿ 6, 15, 24 ಇದು ಬಿಟ್ಟು ಬೇರೆ ಯಾರನ್ನು ಮದುವೆ ಮಾಡ್ಕೊಂಡ್ರು ಕೂಡ ತೊಂದರೆನೇ, ಹುಷಾರು. ಮಕ್ಕಳಿಗೋಸ್ಕರ ಎದುರು ನೋಡ್ತಿರ್ತಕ್ಕಂಥವ್ರು ಇವಾಗ ನ್ಯಾಚುರಲ್ ಆಗಿ 7, 16, 25ನೇ ಸಂಖ್ಯೆಯಲ್ಲಿ ಹುಟ್ಟೋರಿಗೆ ಮಕ್ಕಳಾಗೋದು ಜಾಸ್ತಿ ಕಮ್ಮಿ. ಅಪ್ಲೈ ನೋ ರಿಪ್ಲೈ ಅನ್ನೋದೇ ಜಾಸ್ತಿ. ಅದರಿಂದ ಮಕ್ಕಳಾಗೋ ಬಲ ಕಮ್ಮಿ 7ನೇ ನಂಬರ್ಗೆ ಅನ್ನೋದ್ರಿಂದ. ಹಂಗೂ ಆದರೆ ನೀವು ನೋಡಿ ಎಂತೆಂಥ ಸೂಪರ್ ಸ್ಟಾರ್ಗಳನ್ನೆಲ್ಲ ನಾನು ನೋಡಿದ್ದೀನಿ, ಒಂದು ಮಗು ಅಂದರೆ ಹೆಚ್ಚು, ಅದು ಗಂಡೋ ಹೆಣ್ಣೋ ಒಂದಂದರೆ ಹೆಚ್ಚು, ಅದಕ್ಕೆ ಮೇಲೆ ಮಕ್ಕಳು ಭಾಳ ಕಮ್ಮಿ 7ನೇ ನಂಬರ್ಗೆ. ಓಕೆ, ಇಲ್ಲಾಂದರೆ 2 ಹೆಣ್ಮಕ್ಳು ಇರ್ತಾರೆ, ನಮ್ಮ ಕಮಲ್ ಹಾಸನ್ಗೆ ಇದಾರಲ್ಲ ಆ ಥರ.
ಅವ್ರು ನೋಡಿದ್ರೆ ಎಂಥ ಏನು 3-4 ಮದುವೆಗಳು ಬಿಡಿ, ಅದು ಬೇರೆ ವಿಷಯ. ಓಕೆ, ಇನ್ನು ಅಷ್ಟೆಲ್ಲ ಓಹೋ ಅಂತ ಅವ್ರು ನೋಡಿದ್ರೆ ಹಂಗೆ ಕಲರ್ಫುಲ್ ಆಗಿರ್ತಾರೆ. ಆದರೆ ಮಕ್ಕಳ ವಿಷಯದಲ್ಲಿ ಮಾತ್ರ ಕಮ್ಮಿನೇ. ಅದಕ್ಕೊಂದು ಜಸ್ಟ್ ಒಂದು ಉದಾಹರಣೆ ಕೊಟ್ಟೆ. ಸೊ ಆವಾಗ ಮಕ್ಳಿಗೋಸ್ಕರ ಎದುರು ನೋಡ್ತಿರ್ತಕ್ಕಂಥ ಈ ವರ್ಷ ಪೋಸ್ಟ್ಪೋನ್ ಮಾಡ್ಕೊಂಬಿಟ್ರೆ ಒಳ್ಳೇದು. ಇಲ್ಲ ಗುರುಗಳೇ, ನಾವು ನಾರ್ಮಲ್ ಆಗಿದೆ, ನಮ್ಮಿಬ್ರಿಗೂ ಗಂಡ ಹೆಂಡತಿಗೆ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಇದ್ದಾರೆ, ಮೆಡಿಕಲಿ ಓಕೆ ಇದ್ದೀವಿ, ಆದರೆ ಆಗ್ತಾ ಇಲ್ಲ ಅಂದರೆ ಬೇಕಾದರೆ ನೀವು ಗುಡ್ ನ್ಯೂಸ್ ಟ್ರೈ ಅಲ್ಲ, ಸುಮ್ಮನೆ ಇದ್ದು ನ್ಯಾಚುರಲ್ ಆಗಾದರೆ ಬಿಟ್ಬಿಡಿ. ಬಟ್ ಕೆಲವರು IVFಗೆ ಹೋಗ್ಬೇಕು ಅಂತಾರೆ, ಅದೆಲ್ಲ ಖರ್ಚಲ್ವಾ, ಅದನ್ನ ಬೇಕಾದ್ರೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಆಮೇಲೆ ಕೆಲಸ ಕಾರ್ಯದಲ್ಲಿ ನಾನು ಹೇಳಿದೆ, ಬಿಸ್ನೆಸ್ ಪೀಪಲ್ ಸೇಫು, ಹೊರದೇಶದಲ್ಲಿರ್ತಕ್ಕಂಥವ್ರು ಸೇಫ್ ಅಂತ. ಲೋಕಲಲ್ಲೇ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಕೆಲಸ ಕಾರ್ಯದಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕು. ನಿಮ್ಮ ಸುಪೀರಿಯರ್ಸು, ಸಬಾರ್ಡಿನೇಟ್ಸು ಏನು ಬೇಕಾದ್ರೂ ನಿಮಗೆ ಸ್ವಲ್ಪ ತೊಂದರೆಗಳನ್ನ ಕೊಡಬಹುದು, ಕೇರ್ ತಗೊಳ್ಳಿ. ಅದರಲ್ಲಿ ಪ್ರೈವೇಟ್ ಸೆಕ್ಟ್ರಲ್ಲಿರೋರು ಪರವಾಗಿಲ್ಲ, ಗೌರ್ನಮೆಂಟ್ ಸೆಕ್ಟ್ರಲ್ಲಿ ಇರ್ತಕ್ಕಂಥವ್ರು ಮಾತ್ರ ಭಾರಿ ಹುಷಾರಾಗಿರ್ಬೇಕು ಈ ವರ್ಷ. ಯಾಕಂದರೆ ಕೇತು ಗ್ರಹ, ಆಲ್ರೆಡಿ ಕೇತು ಗ್ರಹ ಸಿಂಹರಾಶಿಯಲ್ಲಿದೆ ಈ ವರ್ಷ, ಅದರಿಂದ ಸ್ವಲ್ಪ ಹುಷಾರಾಗಿರಬೇಕು. ಸೊ ಗೌರ್ನಮೆಂಟ್ ಸೆಕ್ಟ್ರಲ್ಲಿ ಯಾರ್ಯಾರು ಕೆಲಸ ಮಾಡ್ತಿರ್ತೀರೋ ಅವರು ಫ್ರಮ್ ಕಾನ್ಸ್ಟೇಬಲ್ ಟು ಕಮಿಷನರ್, ಕಾರ್ಪೊರೇಟರ್ ಟು ಮಿನಿಸ್ಟರ್, ಸ್ವಲ್ಪ ಕೇರ್ಫುಲ್ ಆಗಿರಿ. ಏನಾದರೂ ಕೇಸಸ್ ಅದು ಇದು ನಿಮ್ಮ ಮೇಲೆ ಅಲಿಗೇಷನ್ ಬರೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಔಟ್ ಆಫ್ ದ ಬಾಕ್ಸ್ ಯಾವುದಕ್ಕೂ ಒಂದು ಲೆವೆಲ್ ಮೇಲೆ ಡಿವಿಯೇಷನ್ ಅಂತ ಮಾಡಬೇಕಾಗಿ ಬರುತ್ತೆ, ಅದನ್ನು ಮಾಡ್ಕೋಬೇಡಿ. ಸೊ ಇಷ್ಟೆಲ್ಲ ಹುಷಾರಾಗಿರ್ಬೇಕಾದ ಅವಶ್ಯಕತೆ. ಪ್ರಾಪರ್ಟಿ ತಗೊಳ್ಳೋದು, ಮಾರೋದು ಅದೆಲ್ಲ ನಾರ್ಮಲಾಗಿ ನೋಡ್ಕೊಳ್ಳಿ. ಹೊಸ್ದಾಗಿ ಮನೆ ಕಟ್ಟೋದು, ಹೊಸ್ದಾಗಿ ಏನಾದರೂ ವೆಂಚರ್ಸು, ಜಾಯಿಂಟ್ ವೆಂಚರ್ಸು ಮಾಡೋವಾಗ ಖಂಡಿತವಾಗ್ಲೂ 2 ಚೆಕಪ್, ಡಬಲ್ ಚೆಕಪ್, ಟ್ರಿಪಲ್ ಚೆಕಪ್ ಮಾಡಿಕೊಂಡು ಪ್ರಾಪರ್ಟಿ ಅದು ಇದು ತಗೊಳಕ್ಕೆ ಹೋಗಿ. ಇಲ್ಲಾಂದರೆ ಬರೋ ವರ್ಷಕ್ಕೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ನಡೀತಿರ್ತಕ್ಕಂಥ ವೆಂಚರ್ಸ್ನ ಮಾಡ್ಕೊಂಡು ಹೋಗಿ. ಇನ್ನು ಸ್ಟೂಡೆಂಟ್ಸ್ ವಿಷಯದಲ್ಲಿ ಅಂತ ಏನಾದ್ರು ಒಂದು ಸ್ವಲ್ಪ ಬಂದ್ವಿ ಅಂದರೆ, ಲವ್, ಅಫೇರು, ಓಕೆ, ಇನ್ಫ್ಯಾಕ್ಚುಯೇಷನು, PUC ಇಂದ ಗ್ರ್ಯಾಜುಯೇಷನ್ ಮುಗಿಸೋವರೆಗೂ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಒಂಥರ ಅದೊಂದು ಯೌವನ ಅಂತ ಕರಿತೀವಲ್ಲ, ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗೋ ಸಮಯ. ಅದರಿಂದ ನಿಮ್ಮ ಹೆಸರು ನನ್ನ ಮಗಳು ಹಂಗೆ ಅಲ್ವೇ ಅಲ್ಲ, ನನ್ನ ಮಗ ಹಂಗೆ ಅಲ್ವೇ ಅಲ್ಲ. ನೋಡಿದ್ರೆ ಇವತ್ತು ಡ್ರಿಂಕಿಂಗ್ ಅಂತಾರೆ, ಸ್ಮೋಕಿಂಗ್ ಅಂತಾರೆ, ಅದು ಇನ್ನೂ ಏನೇನೋ ಬಂದಿದೆಯಲ್ಲ ಗುರುಗಳೇ, ಅವೆಲ್ಲ ತಗೊಳ್ತಾರಂತೆ, ಆ ಲೆವೆಲ್ಗೆ ಬಂದುಬಿಡ್ತಾನೆ, ಏನು ಮಾಡೋದು ಅನ್ನೋ ಥರ ಪೇರೆಂಟ್ಸ್ಗೂ ಮಕ್ಕಳಿಂದ ತೊಂದರೆಗಳು ಬರ್ಬೋದು. ಅದೇ ರೀತಿ ಯಜಮಾನರು ಫಸ್ಟ್ ಕ್ಲಾಸ್ ಆಗಿದ್ದರು, ಅವ್ರಿಗೆ ಆ ಥರ ಯಾವ ಅಭ್ಯಾಸಗಳು ಇರಲಿಲ್ಲ. ನೋಡಿದ್ರೆ ಇವತ್ತೇನೋ ಅವ್ರ ಕೊಲಿಗಂತೆ, ಇವ್ರ ಜೊತೆ ಅಫೇರ್ ಅಂತೆ, ಏನೇನೋ ಮಾತಾಡ್ತಾ ಇದ್ದಾರೆ ಆಫೀಸಲ್ಲಿ, ಬಿಸ್ನೆಸ್ಸಲ್ಲಿ ಯಾರೋ ಒಬ್ಬರು ಫ್ರೆಂಡ್ ಆದ್ರಂತೆ, ಅವ್ರ ಜೊತೆ ಇದ್ದಾರಂತೆ ಅಂತೇಳಿ. ಇಲ್ಲಿ PUC ಗ್ರ್ಯಾಜುಯೇಷನ್ ಮಕ್ಕಳು ಮಾಡೋ ಕೆಲಸನ ರಿಟೈರ್ಡ್ ಲೈಫಲ್ಲಿ ಇರ್ತಕ್ಕಂಥವ್ರು ಮಾಡಿ ಫ್ಯಾಮಿಲಿಗೆ ಸ್ವಲ್ಪ ಎಂಬರಾಸ್ಮೆಂಟ್ ಬರ್ತಕ್ಕಂಥದ್ದು. ಚಿಲ್ಡ್ರನ್ಸ್, ಪೇರೆಂಟ್ಸ್ ಎರಡೂ ಕೂಡ ನಾನು ಲವ್, ಅಫೇರ್, ಇಮ್ಯಾಜಿನೇಷನ್, ಇನ್ಫ್ಯಾಕ್ಚುಯೇಷನ್, ಆಲೋಜಿನೇಷನ್ ಇದೆಲ್ಲ ಬಂದು ನನ್ನಿಂದ ಫ್ಯಾಮಿಲಿಗೆ ಈ ಥರ ತೊಂದರೆ ಆಯ್ತಲ್ಲ, ನನ್ನ ತಂದೆ ತಾಯಿಗಳು ನಾನು ಈ ಥರ ತೊಂದರೆ ಕೊಟ್ಟೆ ಅಂತಲ್ಲ, ಸೂಸೈಡಲ್ ಟೆಂಡೆನ್ಸಿ ಎಲ್ಲ ಬರ್ತಕ್ಕಂಥ ಸಮಯ. ಇದೊಂದು ನೆಗೆಟಿವ್ ಆದಂಥ ವಿಷಯ, ಸ್ವಲ್ಪ ಕೇರ್ಫುಲ್ ಆಗಿರಿ. ನಾರ್ಮಲಿ 7, 16, 25ನೇ ಸಂಖ್ಯೆಯಲ್ಲಿ ಹುಟ್ಟಿರೋರನ್ನ ಸುಮ್ಮನೆ ಕರೆದುಬಿಟ್ಟು ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಯಾವಾಗಾದ್ರೂ ಟ್ರೈ ಮಾಡಿದ್ದೀನಪ್ಪ ಅಂದರೆ, ಅಯ್ಯೋ ಗುರುಗಳೇ ಒಂದು 2-3 ಸತಿ ಟ್ರೈ ಮಾಡಿದ್ದೀನಿ ಅಂತಾರೆ. ಕಾಮನ್ ಆಗಿ ಹೇಳ್ತಾರೆ, ಒಂದು 2-3 ಸತಿ ಟ್ರೈ ಮಾಡಿದ್ದೀನಿ ಗುರುಗಳೇ. ಆಮೇಲೆ ಯಾರೋ ನಿಮ್ಮ ಥರ ಗುರುಗಳೆಲ್ಲ ಹೇಳಿ ಯಾವುದನ್ನು ಬೇಕಾದ್ರೂ ಟ್ರೈ ಮಾಡಿಬಿಟ್ಬಿಡೋ, ಇದನ್ನು ಮಾತ್ರ ಟ್ರೈ ಮಾಡಬೇಡ. ದೇವರಾಗಿ ಕರೆಯೋವಾಗ ಅವನು 45ಕ್ಕೆ ಕರೀತಾನೋ, 65ಕ್ಕೆ ಕರೀತಾನೋ, 85ಕ್ಕೆ ಕರೀತಾನೋ, ಅವಾಗ ಹೋಗು, ಇದನ್ನು ಮಾಡಬೇಡ ಅಂತ ಹೇಳೋದನ್ನ ನೋಡಿ ಬಿಟ್ಟೆ ಗುರುಗಳೇ ಅನ್ನೋರು ಇದ್ದೇ ಇರ್ತಾರೆ. ಆದ್ದರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅದರಿಂದ ಈ ಸ್ವಲ್ಪ ಹುಷಾರಾಗಿರಿ ಗುರುಗಳೇ. ಈ ಪ್ರಾಬ್ಲಮಿಂದೆಲ್ಲ ಸ್ವಲ್ಪ ಈಚೆ ಬರೋದಕ್ಕೆ ಏನಾದ್ರು ಒಂದು ದಾರಿ, ಉಪಾಯ. ಹೆಲ್ತ್ ರಿಲೇಟೆಡಲ್ಲಿ ನಾರ್ಮಲಾಗಿ 7ನೇ ನಂಬರಲ್ಲಿ ಹುಟ್ಟಿರೋರು 1 ಇಡ್ಲಿ ತಿಂದರೂ ಸರಿ, 1 ಚಪಾತಿ ತಿಂದರೂ ಸರಿ, ಅರ್ಧ ಮುದ್ದೆ ತಿಂದರೂ ಸರಿ, 3 ಹೊತ್ತಿಗೆ ದಪ್ಪ ಆಗೋದು ಗ್ಯಾರಂಟಿ. ಆದ್ದರಿಂದ ದಪ್ಪ ಇರೋರು ಆರೋಗ್ಯದ ಕಡೆ ಗಮನ ಕೊಡಿ, ಸಣ್ಣ ಇರೋರು ಒಂದು ಸ್ವಲ್ಪ ಹುಷಾರು. ಎಕ್ಸಸೈಸು, ಯೋಗ ಏನೇನು ಮಾಡ್ತಿದ್ರು ಒಂದು ಸ್ವಲ್ಪ ಹೆಚ್ಚಿಸ್ಕೊಳ್ಳಿ ಅಂದರೆ ಕಾಮನ್ ಅಂತ ಒಂದು ಸ್ವಲ್ಪ ಹೆಚ್ಚಿಸ್ಕೊಳ್ಳಿ. ಸೊ ಸ್ವಲ್ಪ ಲೈಫ್ ಸ್ಟೈಲ್ ಚೆನ್ನಾಗಿ ಬದಲಾಯಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಸೊ ನಾರ್ಮಲಾಗಿ ಹೆಲ್ತ್ ರಿಲೇಟೆಡು ಹೇಳ್ಬಿಟ್ಟೆ. ಸ್ವಲ್ಪ ನೆಗೆಟಿವಿಟಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದರಿಂದ ಈಚೆ ಬರ್ತಕ್ಕಂಥದ್ದಕ್ಕೆ ಏನು ಉಪಾಯ? 7ನೇ ನಂಬರಲ್ಲಿ ಹುಟ್ಟಿರೋರು ಒಂದೇ ಮಂತ್ರ ಯಾವಾಗಲೂ ಮನಸ್ಸಲ್ಲಿ ಹೇಳ್ಕೋಬೇಕಾಗಿರೋದು, ಓಕೆ, ಓಂ ಗಂ ಗಣಪತಯೇ ನಮಃ, ಒಂದೇ ಲೈನ್ ಮಂತ್ರ ಯಾವಾಗಲೂ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಗಣೇಶನ ಸ್ಥಳಗಳು ಬಹಳ ಪವರ್ಫುಲ್ ಆದಂಥ ಗಣೇಶನ ಸ್ಥಳಗಳಿದಾವೆ. ಪಿಳ್ಳಿಯಾರ್ಪಟ್ಟಿ ವಿನಾಯಕ ತಮಿಳ್ನಾಡಲ್ಲಿ ಭಾರಿ ಫೇಮಸ್. ಆಂಧ್ರ ಪ್ರದೇಶದಲ್ಲಿ ಕಾಣಿಪಾಕಂ ವಿನಾಯಕ ಚಿತ್ತೂರು ಪಕ್ಕದಲ್ಲಿ ಬರುತ್ತೆ, ಭಾರಿ ಪವರ್ಫುಲ್, ಶಕ್ತಿಯುತ, ಫೇಮಸ್ ಅಲ್ಲ, ಶಕ್ತಿಯುತವಾದಂಥ ಕೇಂದ್ರ. ಆಮೇಲೆ ಕರ್ನಾಟಕದಲ್ಲಿ ಬಹಳ ಇದ್ದಾವೆ. ಕರ್ನಾಟಕದಲ್ಲಿ ಕಮಂಡಲ ಗಣಪತಿ ಅಂತ ಶೃಂಗೇರಿ ಪಕ್ಕದಲ್ಲೇ ಇದೆ. ಆಮೇಲೆ ಧರ್ಮಸ್ಥಳ ಪಕ್ಕದಲ್ಲಿ ಸೌತಡ್ಕ ವಿನಾಯಕ ಇದೆ, ಭಾರಿ ಶಕ್ತಿಯುತವಾದಂಥ ವಿನಾಯಕ. ಇನ್ನು ಮಹಾರಾಷ್ಟ್ರ ಸ್ಟೇಟಲ್ಲಿ, ಒಂದೇ ಸ್ಟೇಟಲ್ಲಿ ಅಷ್ಟ ವಿನಾಯಕ ಇದೆ. ಆ ಅಷ್ಟ ವಿನಾಯಕ ಯಾವುದಾಗುತ್ತೋ ಒಂದು 3 ಕ್ಷೇತ್ರ, 5 ಕ್ಷೇತ್ರನೋ, 14 ಕ್ಷೇತ್ರನೋ, 7, 16, 25 ಕ್ಷೇತ್ರಗಳೆಲ್ಲ ನೋಡೋದು ಒಂದು ವರ್ಷದಲ್ಲಿ ಕಷ್ಟ ಇದೆ.
ಒಂದು ಆ 7 ಕ್ಷೇತ್ರ ನೀವು ದರ್ಶನ ಮಾಡ್ಕೊಂಬಂದೆ ಅಂದರೆ ಭಾರಿ ಒಳ್ಳೆಯದು. ಓಂ ಗಂ ಗಣಪತಿಯೇ ನಮಃ ಯಾವಾಗಲೂ ಮನಸ್ಸಲ್ಲಿ ಅಖಂಡ ಜಪದ ಥರ ಹೇಳ್ತಾ ಇರಿ. ಈ ವರ್ಷ ಪೂರ್ತಿ ಚೆನ್ನಾಗಿರೋದಕ್ಕೆ ಸೌತ್ ಈಸ್ಟ್ ಡೈರೆಕ್ಷನ್ನೇ ನೀವು ಕೂಡ ಬಳಸ್ತಕ್ಕಂಥದ್ದು ಉತ್ತಮ. ಏನೇ ಕೆಲಸ ಮಾಡಿದ್ರು ಕೂಡ ದಕ್ಷಿಣಾಯನಕ್ಕೆ ಮುಖ ಮಾಡಿ ಒಂದು ಮೆಸೇಜ್ ಟೈಪ್ ಮಾಡ್ತೀರಾ, ಒಂದು ಮೆಸೇಜ್ ಸೆಂಡ್ ಮಾಡ್ತೀರಾ, ಒಂದು ಮೇಲ್ ಮಾಡ್ತೀರಾ, ಎಲ್ಲ ಸೌತ್ ಈಸ್ಟ್ ಡೈರೆಕ್ಷನ್ ನೋಡಿ ಮಾಡಿ. ಅದೇ ರೀತಿ ಲಕ್ಕಿ ನಂಬರ್ 6 ಉಪಯೋಗಿಸಿ. ಏನೇ ಕೆಲಸ ಆಗಲಿ, ಇವಾಗ ಮೊಬೈಲ್ ನಂಬರ್ 51 ಬರೋ ಥರ ತಗೊಳ್ಳಿ, ಆಮೇಲೆ ಬ್ಯಾಂಕ್ ಅಕೌಂಟ್ 6 ಬರೋ ಥರ ತಗೊಳ್ಳಿ. ಒಂದು ಬ್ಯಾಂಕ್ಗೆ ದುಡ್ಡು ಡೆಪಾಸಿಟ್ ಮಾಡಬೇಕು 4,000, 4,000 20,000, 4 ಲಕ್ಷ ಡೆಪಾಸಿಟ್ ಮಾಡಬೇಕು, 4 ಲಕ್ಷ 20,000 ಮಾಡಿ. 5 ಲಕ್ಷ ಡ್ರಾ ಮಾಡಬೇಕು, 5 ಲಕ್ಷ 10,000 ಡ್ರಾ ಮಾಡಿ. ಓಕೆ, ಒಂದು ಡೀಸೆಲ್ ಹಾಕ್ಸ್ಬೇಕು, 3,000ಕ್ಕೆ ಹಾಕೋದ್ರ ಬದಲು 3,300ಕ್ಕೆ ಹಾಕಿ. 2,000 ಪೆಟ್ರೋಲ್ ಹಾಕೋದ್ರ ಬದಲು 2,400ಕ್ಕೆ ಹಾಕಿ. ಅಲಾರಾಮ್ ಇಡಬೇಕು 4 ಗಂಟೆಗೆ, 4 ಗಂಟೆ 2 ನಿಮಿಷಕ್ಕೆ, ಎಲ್ಲ 6ನೇ ನಂಬರೇ ಬಳಸಿ. ಸೊ ಡೈರೆಕ್ಷನ್ ಆಯಿತು, ಆಮೇಲೆ ಲಕ್ಕಿ ನಂಬರ್ ಆಯಿತು. ಕಲರ್ ಅಂದಾಗ ಎಷ್ಟಾಗುತ್ತೋ ಅಷ್ಟು ಈ ಸತಿ ವೈಟ್ ಕಲರ್ನೇ ಬಳಸಿ. ಸ್ವಲ್ಪ ಶಾಂತವಾಗಿರ್ತೀರ, ಪೀಸ್ಫುಲ್ ಕಲರ್ ಅದು ವೈಟ್. ಆಮೇಲೆ ಕಲರ್ ಆಯಿತು, ಲಕ್ಕಿ ನಂಬರ್ ಆಯಿತು, ಡೈರೆಕ್ಷನ್ ಆಯಿತು. ಒಂದು ವೈಟ್ ಕಲರ್ ದಾರ ತಗೊಳ್ಳಿ, ಒಂದು ಗ್ಯಾಪ್ ಬಿಟ್ಟು 51 ಗಂಟೆಗಳು ಹಾಕ್ಬಿಟ್ಟು ತಗೊಂಡೋಗಿ ಒಂದು ಶುಕ್ರವಾರ ದಿನ ಗಣಪತಿ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಬಲಗೈಗೆ ಗಂಡು ಮಕ್ಕಳು, ಎಡಗೈಗೆ ಹೆಣ್ಮಕ್ಳು ಕಟ್ಕೊಳ್ಳಿ. ಒಂದು 48 ದಿನ ಕೈಯಲ್ಲಿರಲಿ ಅದು. 48 ದಿನ ಆದಮೇಲೆ ದೃಷ್ಟಿ ತೆಗೆದು ಈಚೆ ಹಾಕಿ ಒಂದು ಹೊಸ ದಾರ ಕಟ್ಕೊಳ್ಳಿ. ಓಕೆ, ಭಾರಿ ಒಳ್ಳೆಯದಾಗುತ್ತೆ, ಭಾರಿ ಸಕ್ಸಸ್ಫುಲ್ ಆಗಿರ್ತೀರಿ. ಇದೆಲ್ಲವನ್ನು ಚಾಚು ತಪ್ಪದೆ ಮಾಡಿ. ಯಾಕಂದರೆ 7ನೇ ನಂಬರ್ಗೆ 1ನೇ ನಂಬರ್ ಸ್ವಲ್ಪ ತೊಂದರೆ ಕೊಡ್ತಕ್ಕಂಥ ವರ್ಷ ಅನ್ನೋದ್ರಿಂದ ನಾನು ಅದಕ್ಕೆ ಪರ್ಸೆಂಟೇಜೇ ಹೇಳಕ್ಕೆ ಹೋಗಲಿಲ್ಲ. 50-50 ಇಲ್ಲಾಂದರೆ ಜಸ್ಟ್ ಪಾಸು ಈ ವರ್ಷ. ಆದ್ದರಿಂದ ನೀವು ಭಾರಿ ಹುಷಾರಾಗಿದ್ದು, ಅಂದರೆ ಮೈಯೆಲ್ಲ ಕಣ್ಣಾಗಿರಬೇಕು. ಇಲ್ಲಾಂದರೆ ಏನಿದ್ರೂ ನೀವು ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ ಇರುತ್ತೆ, ಆರ್ಟಿಸ್ಟಿಕ್ ಸ್ಕಿಲ್ ಇರುತ್ತೆ, ನಿಮಗೆ ಇಮ್ಯಾಜಿನೇಷನ್ ಇರುತ್ತೆ. ಏನಿದ್ರೂ ಒಮ್ಮೊಮ್ಮೆ ಇನ್ನೊಬ್ಬರು ಮಾತು ಕೇಳಿ ಇಂಪ್ರೆಸ್ ಆಗಿ ಇಲ್ಲ ನಂಬಿಡ್ಬೋದು, ಇವ್ರು ಮಾಡಿಕೊಡ್ತಾರೆ ನನಗೆ ಅನ್ನೋ ವಿಷಯದಲ್ಲಿ ದೊಡ್ಡ ಮೋಸ ಹೋಗ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿಮಗೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ಆಯುರಾರೋಗ್ಯ ಅಷ್ಟೇಶ್ವರನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.